ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ನಾಳೆಯಿಂದ ಸಿಂಧನೂರು ನಗರಕ್ಕೆ 6 ದಿವಸಕ್ಕೊಮ್ಮೆ ನೀರು ಸರಬರಾಜು, ಶಾಸಕ ಹಂಪನಗೌಡ ಬಾದರ್ಲಿ. ಜುಲೈ 10ಕ್ಕೆ ಟ್ರ್ಯಾಕ್ಟರ್ಗಳಿಂದ L&T ಫೈನಾನ್ಸ್ ವಿರುದ್ಧ ಪ್ರತಿಭಟನೆ, ಕಚೇರಿಗೆ ಬೀಗ. ರಾಜಕೀಯ ವಿಚಾರದಲ್ಲಿ ಮಠಾಧಿಪತಿಗಳು ಹೇಳಿಕೆ ನೀಡುವುದು ಸೂಕ್ತವಲ್ಲ, ಹಂಪನಗೌಡ ಬಾದರ್ಲಿ ಹೇಳಿಕೆ. ವೀರಶೈವ ಮಹಾಸಭಾ ತಾಲೂಕು ಅಧ್ಯಕ್ಷ ಸ್ಥಾನಕ್ಕೆ ರಾಮನಗೌಡ ಮಲ್ಕಾಪುರ್ ನಾಮಪತ್ರ ಸಲ್ಲಿಕೆ. ಹಾರಾಪುರ ಗ್ರಾಮದಲ್ಲಿ ಛಲವಾದಿ ಮಹಾಸಭಾ ಗ್ರಾಮ ಘಟಕದ ನಾಮಫಲಕ ಉದ್ಘಾಟನೆ. ವಾರ್ತೆಗಳ ವಿವರ. ನಾಳೆಯಿಂದ ಸಿಂಧನೂರು ನಗರಕ್ಕೆ 6 ದಿನಕ್ಕೊಮ್ಮೆ ಕುಡಿಯುವ ನೀರು ಸರಬರಾಜು ಮಾಡಲಾಗುವುದು. ನೀರಿನ ಸಮಸ್ಯೆಯ ಬಗ್ಗೆ ಶಾಶ್ವತ ಪರಿಹಾರಕ್ಕೆ DPR ಸಿದ್ಧವಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪ್ರಸ್ತಾವನೆ ಸಲ್ಲಿಸಲಾಗುವುದು ಎಂದು ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರು ಹೇಳಿದರು. ನಗರಸಭೆ ಸಭಾಂಗಣದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಿಂಧನೂರು ನಗರಕ್ಕೆ ಮುಂದಿನ 50 ವರ್ಷಗಳ ಕಾಲ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ 2 DPR ಈಗಾಗಲೇ ಸಿದ್ಧಪಡಿಸಿದ್ದು, ಅನುದಾನ ಮಂಜೂರಾತಿ ಪಡೆಯಲು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪ್ರಸ್ತಾವನೆ ಸಲ್ಲಿಸಲಾಗುವುದೆಂದು ಶಾಸಕ ಹಂಪನಗೌಡ ಬಾದರ್ಲಿ ಹೇಳಿದರು. ಸಿಂಧನೂರು ಕ್ಷೇತ್ರಕ್ಕೆ 25 ಕೋಟಿ ವಿಶೇಷ ಶಾಸಕರ ಅನುದಾನ ನೀಡಲಾಗಿದ್ದು, ಸಂಪೂರ್ಣ ಹಣವನ್ನು ಕುಡಿಯುವ ನೀರಿನ ಕಾಮಗಾರಿ ಕೈಗೆತ್ತಿಕೊಳ್ಳಲು ಬಳಸಲಾಗುತ್ತದೆ. ತುರ್ವಿಹಾಳ ಬಳಿ ಇರುವ ಕೆರೆಯ ಉಳಿದ 140 ಎಕರೆ ಪ್ರದೇಶದಲ್ಲಿ ಕೆರೆ ನಿರ್ಮಾಣ ಮಾಡಲು ಈಗಾಗಲೇ 2 DPR ಸಿದ್ಧಪಡಿಸಿದ್ದು, 3,422 MLD ನೀರಿನ ಮಟ್ಟ ಸಂಗ್ರಹಿಸಲು 120 ಕೋಟಿ ರೂಪಾಯಿ ಹಾಗೂ 716 MLD ನೀರಿನ ಮಟ್ಟ ಸಂಗ್ರಹಿಸಲು 30 ಕೋಟಿ ರೂಪಾಯಿ ವೆಚ್ಚದಲ್ಲಿ 2 DPRಗಳನ್ನು ಸಿದ್ಧಪಡಿಸಲಾಗಿದೆ. ಇದರ ಕುರಿತು CM ಸಿದ್ದರಾಮಯ್ಯರವರೊಂದಿಗೆ ಚರ್ಚಿಸಿ ಅನುಮೋದನೆ ಪಡೆದು ಅನುದಾನ ಬಿಡುಗಡೆಯ ಅನುಸಾರವಾಗಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುವುದು. ಶಾಸಕರ ವಿಶೇಷ ಅನುದಾನ ಸೇರಿದಂತೆ ನಗರ ಯೋಜನಾ ಪ್ರಾಧಿಕಾರ 6.5 ಕೋಟಿ ರೂಪಾಯಿ, ನಗರಸಭೆ ಅನುದಾನ 2.5 ಕೋಟಿ ರೂಪಾಯಿ, ಒಟ್ಟು 34 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಂಪೂರ್ಣ ಕೆರೆ ನಿರ್ಮಾಣಕ್ಕೆ ಒತ್ತು ನೀಡಲಾಗುವುದೆಂದರು. ತುಂಗಭದ್ರಾ ಜಲಾಶಯದ ಮುಖಾಂತರ ಕಾಲುವೆಗೆ ನೀರು ಹರಿಸಿದ್ದು, ತುರ್ವಿಹಾಳ ಕೆರೆ ಸೇರಿ ಸಿಂಧನೂರು ನಗರ ವ್ಯಾಪ್ತಿಯ 2 ಕೆರೆಗಳಿಗೆ ಕುಡಿಯುವ ನೀರಿನ ಉದ್ದೇಶದಿಂದ ನೀರು ತುಂಬಿಸಿಕೊಳ್ಳಲಾಗಿದೆ. ಒಟ್ಟು 1,700 MLD ನೀರು ಸಂಗ್ರಹ ಮಾಡಿಕೊಳ್ಳಲಾಗಿದೆ. ನಗರದಲ್ಲಿ ಪ್ರತಿದಿನ 16 MLD ನೀರು ಸರಬರಾಜು ಮಾಡಲಾಗುವುದು. ನೀರಿನ ಲಭ್ಯತೆ ಹಿನ್ನೆಲೆಯಲ್ಲಿ 1 ತಿಂಗಳುಗಳ ಕಾಲ 10 ದಿನಕ್ಕೊಮ್ಮೆ ನೀರು ಬಿಡಲಾಗಿತ್ತು. ನಾಳೆಯಿಂದ 6 ದಿನಕ್ಕೊಮ್ಮೆ ನೀರು ಸರಬರಾಜು ಮಾಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ಮಲ್ಲಿಕಾರ್ಜುನ ಪಾಟೀಲ್, ಶೇಖರಪ್ಪ ಗಿಣಿವಾರ್, K ಜಿಲಾನಿ ಪಾಷಾ, ಚಂದ್ರಶೇಖರ್ ಮೈಲಾರ್, ಆಲಂ ಪಾಷಾ, ಮುರ್ತುಜಾ ಹುಸೇನ್, ಮುಖಂಡರಾದ ಛತ್ರಪ್ಪ ಕುರ್ಕುಂದಿ, ಇಲಿಯಾಸ್ ಪಟೇಲ್, SP ಟೇಲರ್, ವೆಂಕಟೇಶ್ ದತ್ತುರಾವ್, ಸುರೇಶ್ ಜಾಧವ್, ನಗರಸಭೆ ಪೌರಾಯುಕ್ತರಾದ ಮಂಜುನಾಥ್ ಗುಂಡೂರು ಸೇರಿದಂತೆ ಅನೇಕರು ಇದ್ದರು. ಸಿಂಧನೂರು ಪಟ್ಟಣದ ಕುಡಿಯುವ ನೀರಿನ ನಾಗರಿಕರಿಗೆ ಸರಬರಾಜು ಮಾಡತಕ್ಕಂಥ 3 ಕೆರೆಗಳಿದೆ. ಒಂದು ತಿರುವಾಳ ಕೆರೆ, ಎರಡನೇದು 2 ಸಿಂಧನೂರು ಪಟ್ಟಣದಲ್ಲಿ. ಈ 3 ಕೆರೆಗಳಿಗೆ ಒಟ್ಟು 6 ಮೀಟರು ತಿರುವಾಳ ಎತ್ತರ ಕೆರೆಯ ನೀರನ್ನು ತುಂಬಿಸಲಾಗಿದೆ. ಪಟ್ಟಣದಲ್ಲಿರತಕ್ಕಂಥ 2 ಕೆರೆಗಳು, ದೊಡ್ಡ ಕೆರೆ 3 ಮೀಟರು, ಇನ್ನೂ ಒಂದು ಸಣ್ಣ ಕೆರೆ 2.8 ಮೀಟರ್ ನೀರನ್ನು ತುಂಬಿಸಿ ಒಟ್ಟು 1,700 MLD ನೀರು ಇವತ್ತು ಆ 3 ಕೆರೆಗಳಲ್ಲಿ ಸಂಗ್ರಹವಾಗಿದೆ. ನಮಗೆ ಪ್ರತಿನಿತ್ಯ 3,016 MLD ನೀರು ಪ್ರತಿನಿತ್ಯ ನಾವು 31 ವಾರ್ಡ್ ಜನರಿಗೆ ನೀರನ್ನು ಸಪ್ಲೈ ಮಾಡಬೇಕಾಗುತ್ತೆ. ನಾವು ಅದನ್ನು ಹೆಚ್ಚಾಗಿ ನೀರನ್ನು ಡ್ರಾ ಮಾಡೋಕ್ಕೆ ಬರೋದಿಲ್ಲ. ಸೊ ನಾವು ಫಸ್ಟ್ ಇಲ್ಲಿ ಏನಾಗುತ್ತೆ ಅಂದರೆ, ಕೆನಲಲ್ಲಿ ಒಂದು ರೂಲ್ ಇದೆ, ಯಾರು ಟೇಲ್ ಎಂಡಿಗೆ ಇರ್ತಾರೆ ಅವರು ಮೊದಲು ನೀರು ತುಂಬಿಸ್ಕೋಬೇಕು, ತದನಂತರ ನೆಕ್ಸ್ಟ್ ನಮ್ಮ ಸರ್ತಿ ಬರೋದ್ರಾಗ 3 ದಿನ ಅಷ್ಟೇ ಉಳ್ಕೊಂಡಿತ್ತು. ಆದರೂ ಮೊನ್ನೆ ಜಿಲ್ಲಾಧಿಕಾರಿಗಳು, ಮೊನ್ನೆ ಶಾಸಕರು ಮತ್ತೆ ಅವರು TLBC ಅವರ ಗಮನಕ್ಕೆ ತೊಗೊಂಡ್ಬಂದರು, ಬೋರ್ಡ್ನವ್ರ ಗಮನಕ್ಕೆ 2 ದಿನ ಎಕ್ಸ್ಟ್ರಾ ಮಾಡಿಕೊಟ್ರು. ಸೊ ಅವಾಗ 3 ದಿನ ಪ್ಲಸ್ 2 ದಿನ 5ರಿಂದ 6 ದಿನ ಅಷ್ಟೇ ನಾವು ಫಿಲ್ ಮಾಡ್ತೀವಿ. ಈ ಸರಿ ನಾವು 11 ದಿನ ಫಿಲ್ ಮಾಡಿದ್ದೀವಿ. 11 ದಿನ 350 HP 2 ಮೋಟ್ರ್ ಅಷ್ಟೇ ಲಾಸ್ಟ್ ಟೈಮ್ ನಾವು ಫಿಲ್ ಮಾಡ್ಕೊಂಡಿದ್ದು, ಪ್ಲಸ್ 200 HP ಹಾಕೊಂಡಿದ್ವಿ. ಈ ಸರಿ ನಾವು 350 HP 2 ಮೋಟ್ರು, 450 HP ಎಕ್ಸ್ಟ್ರಾ ಮೋಟ್ರ್ ಫಿಕ್ಸ್ ಮಾಡ್ಕೊಂಡ್ವಿ. ಆಮೇಲೆ 40 ಡಿಸ್ಟ್ರಿಬ್ಯೂಟ್ ಥ್ರೂ ನಮ್ಮ ಎಲ್ಲ ನಗರಸಭೆ ಸಿಬ್ಬಂದಿಗಳನ್ನ ಹಗಲು ರಾತ್ರಿ ಅಲ್ಲೆಲ್ಲ 18 ಕಿಲೋಮೀಟರ್ ಕೂಡ ಸರ್ವ್ಯೂ ಮಾಡಲಿಕ್ಕೆ ಸರಹದ್ದಲ್ಲಿ ಹಾಕಿ ವ್ಯೂವಿಂಗ್ ಮಾಡಲಿಕ್ಕೆ ಮಾಡಿಕೊಂಡು ಸಾಣಿಕೆರೆಯನ್ನು ನಾವು ಫಿಲ್ ಮಾಡ್ತೀವಿ ಸರ್.
ರೈತರಿಗೆ ಕೃಷಿ ಮಾಡಲು L&T ಫೈನಾನ್ಸ್ನವರು ಸಾಲದ ನೆಪದಲ್ಲಿ ರೈತರಿಗೆ ಟ್ರ್ಯಾಕ್ಟರ್ಗಳನ್ನು ಕೊಟ್ಟು ಅದನ್ನು ಸರಿಯಾದ ಸಮಯಕ್ಕೆ ರೈತರು ಕೊಡದಿದ್ದಾಗ ಏಕಾಏಕಿ ರೈತರ ಟ್ರ್ಯಾಕ್ಟರ್ಗಳನ್ನು ಎಳೆದುಕೊಂಡು ಬಂದು ರೈತರಿಗೆ ಕಿರುಕುಳ ಕೊಡುತ್ತಿರುವ L&T ಫೈನಾನ್ಸ್ ಕಚೇರಿಗೆ ಬೀಗ ಹಾಕಿ ಜುಲೈ 10ರಂದು ಟ್ರ್ಯಾಕ್ಟರ್ಗಳಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಶರಣಪ್ಪ ಮರಡಿ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜುಲೈ 10ರಂದು ನಗರದ PWD ಕ್ಯಾಂಪಿನ ಯಲ್ಲಮ್ಮ ದೇವಸ್ಥಾನದಿಂದ ಟ್ರ್ಯಾಕ್ಟರ್ಗಳೊಂದಿಗೆ ಪ್ರತಿಭಟನಾ ಮೆರವಣಿಗೆ ಸಾಗಿ ಬಂದು ಗಂಗಾವತಿ ರಸ್ತೆಯಲ್ಲಿರುವ L&T ಫೈನಾನ್ಸ್ ಕಚೇರಿಗೆ ಬೀಗ ಹಾಕಿ ಪ್ರತಿಭಟನೆ ಮಾಡಲಾಗುವುದೆಂದರು. ಜಿಲ್ಲೆಯಾದ್ಯಂತ ದೂರು L&T ಫೈನಾನ್ಸ್ನವರು ರೈತರಿಗೆ ಟ್ರ್ಯಾಕ್ಟರ್ಗಳನ್ನು ಖರೀದಿ ಮಾಡಲು ಸಾಲ ನೀಡಿ ಅದು ಪಾವತಿಸುವವರಿಗೆ ತಾಳದೆ ಕಿರುಕುಳ ಕೊಟ್ಟು ರೈತರಿಗೆ ಅವರ ಮನೆಯಲ್ಲಿದ್ದಂಥ ಹೆಣ್ಣು ಮಕ್ಕಳು ಎಂದು ಕೂಡ ನೋಡದೆ ಮನೆ ಮುಂದೆ ಕುಳಿತು ಬೈದಾಡಿ ತಳ್ಳಾಡಿ ಟ್ರ್ಯಾಕ್ಟರ್ಗಳನ್ನು ಕಿತ್ತುಕೊಂಡು ಬರುತ್ತಿದ್ದಾರೆ. ಇದರಿಂದಾಗಿ ರೈತರು ಅವರ ಕಿರುಕುಳ ತಾಳದೆ ಜಿಲ್ಲೆಯ ಎಲ್ಲ ತಾಲೂಕಿನಲ್ಲಿ ಪೊಲೀಸ್ ಠಾಣೆಗೆ ದೂರು ನೀಡಲು ಹೋದರೂ ಕೂಡ ಪೊಲೀಸರು ದೂರು ದಾಖಲಿಸಿಕೊಳ್ಳುತ್ತಿಲ್ಲ. ಜಿಲ್ಲಾಡಳಿತ, ತಾಲೂಕಾಡಳಿತ, ಪೊಲೀಸ್ ಇಲಾಖೆಯವರು ಈ ದೇಶದ ಬೆನ್ನೆಲುಬಾದ ರೈತರ ರಕ್ಷಣೆಗೆ ಬಾರದೆ ಖಾಸಗಿ ಫೈನಾನ್ಸ್ ಪರವಾಗಿ ನಿಲ್ಲುತ್ತಿದ್ದಾರೆಂದು ಆರೋಪಿಸಿದರು. L&T ಫೈನಾನ್ಸ್ನವರು ಗುಂಡಾವರ್ತನೆ ಅತಿಯಾಗಿದೆ. ಲಿಂಗಸೂರು ತಾಲೂಕಿನ ಕಳ್ಳಿ ಲಿಂಗಸೂರು ಗ್ರಾಮದ ಅಯ್ಯಾಳಪ್ಪ ಹಾಗೂ ತಾಲೂಕಿನ ಬೂದಿಹಾಳ ಗ್ರಾಮದಲ್ಲಿ ಫೈನಾನ್ಸ್ನವರು ಟ್ರ್ಯಾಕ್ಟರ್ ಸಾಲ ಕಟ್ಟುವವರಿಗೆ ಮನೆ ಮುಂದೆ ಕುಳಿತು ರೈತರ ನೋವಿಗೆ ಕಾರಣರಾಗಿದ್ದಾರೆ. ಹೀಗೆ ಸುಮಾರು 1,000ಕ್ಕೂ ಹೆಚ್ಚು ಘಟನೆಗಳು ನಡೆದಿವೆ. ಇದಕ್ಕೆ ಕಡಿವಾಣ ಇಲ್ವಾ? ರೈತ ದೇಶದ ಬೆನ್ನೆಲುಬು ಎನ್ನುವ ಇವರು ಆ ರೈತನ ಬೆನ್ನು ಮುರಿಯುವ ಕೆಲಸ ಮಾಡುತ್ತಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ರಾಮಯ್ಯ ಜವಳಗೆರ, ತಿಮ್ಮಣ್ಣ ಬೋವಿ, ವೆಂಕಟೇಶ್ ಕೋಟ, ವೆಂಕಟೇಶ್ ರತ್ನಾಪುರ ಹಟ್ಟಿ, ಲಾಲ್ ಸಾಬ್ ನಾಡಗೌಡ, ಕೊಠಾರಿ ಜಯ, ರಾಘವೇಂದ್ರ, ನಾಗಪ್ಪ ಬೂದಿಹಾಳ್, ರಾರಯ್ಯ ಸ್ವಾಮಿ, ಶಿವಮೂರ್ತಿಯಪ್ಪ, ಮಾನಯ್ಯ, ಹನುಮಂತ, ರಮೇಶ್ ಸೇರಿದಂತೆ ಅನೇಕರಿದ್ದರು. ಅಂದ್ರೆ ಆ ಫೈನಾನ್ಸ್ ಬೀಗ ಹಾಕಿ ಪ್ರತಿಭಟನೆ ಮಾಡ್ತೀವಿ. ಈ ನಮ್ಮ 10ನೇ ತಾರೀಕು 10/7/2024 10/7/2024ರಂದು ಯಲ್ಲಮ್ಮ ದೇವಿ ದೇವಸ್ಥಾನದಿಂದ ಮೆರವಣಿಗೆ ಮುಖಾಂತರ ಟ್ರ್ಯಾಕ್ಟರ್ಗಳ ರ್ಯಾಲಿ ಮುಖಾಂತರ ಆ ಫೈನಾನ್ಸ್ಗೆ ಬೀಗ ಹಾಕಿ ಪ್ರತಿಭಟನೆ ಮಾಡ್ತೀವಿ. ಯಾಕಂದ್ರೆ ಪೂರ್ತಿ ರೋಷ ಹೋಗಿವಿ. ಇವತ್ತು ರೈತರು ನಾವು ರಕ್ತ ಇರಾಕಚ್ಚಾರ. ಇಂಥ ಸಂದರ್ಭದಲ್ಲಿ ಮಾನವೀಯತೆ ತೋರಿಸಬೇಕಾಗಿತ್ತು. ಇವತ್ತು ಟ್ರ್ಯಾಕ್ಟರ್ ಸಾಲ ಕೊಡೋದು ನಮ್ಮ ಉದ್ಧಾರಕ್ಕಲ್ಲ, ಆಹಾರ ಉತ್ಪಾದನೆ ಜಾಸ್ತಿ ಮಾಡೋಕ್ಕೋಸ್ಕರ. ಇವತ್ತು 1947ರಾಗ ಸ್ವಾತಂತ್ರ್ಯ ಬಂದ ಮೇಲೆ ದೇಶದಲ್ಲಿ ಅನ್ನ ಇದ್ದಿಲ್ಲ. ಕೇವಲ 35 ಕೋಟಿ ಜನಸಂಖ್ಯೆಗೆ ಅನ್ನ ಇದ್ದಿಲ್ಲ. ವಿದೇಶಕ್ಕೆ ಹೋಗಿ ಕೆಂಪು ಜೋಳ, ಕೆಂಪು ಗೋಧಿ ತಂದು ಕಾಸಿ ನಮ್ಮಲ್ಲಿ ಜವಾಹರ್ಲಾಲ್ ನೆಹರು ಆಗಿರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಾಗಿರ್ಬೋದು, ವಿದೇಶಕ್ಕೆ ಹೋಗಿ ಅಂಗಲಾಚೆ ಅನ್ನ ತರ್ತಾರೆ. ಇವತ್ತು 135 ಕೋಟಿ ಜನಸಂಖ್ಯೆ ಅಂದ್ರೆ 100 ಕೋಟಿ ಜನಸಂಖ್ಯೆ ಜಾಸ್ತಿ ಆಗಿದೆ. ಯಾವ ಉಪಸಮಕ್ಕಂತ ಇವತ್ತು ಶಾಸಕಾಂಗ ಸಭೆಯಲ್ಲಿ ತೀರ್ಮಾನವಾದಂತೆ ಹೈಕಮಾಂಡ್ ನಿರ್ಣಯದಂತೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾರೆ. CM ಕುರ್ಚಿ ಖಾಲಿ ಇಲ್ಲ. ಜಾತಿವಾರು DCM ಕೊಡುವುದಕ್ಕೆ ಅಭ್ಯಂತರವಿಲ್ಲ ಎಂದು ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರು CM DCM ಸ್ಥಾನದ ಮುಷ್ಕಿನ ಗುದ್ದಾಟ ಕುರಿತು ಪ್ರತಿಕ್ರಿಯೆ ನೀಡಿದರು. ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸುತ್ತಾ ಮಾತನಾಡಿದ ಅವರು, ಮಠಮಾನ್ಯಗಳಿಗೆ ಹಾಗೂ ಮಠಾಧಿಪತಿಗಳಿಗೆ ರಾಜ್ಯದಲ್ಲಿ ಬಹಳಷ್ಟು ಗೌರವವಿದೆ. ರಾಜಕೀಯ ವಿಚಾರಗಳು ಬಂದಾಗ ಮಠಾಧಿಪತಿಗಳು ಹೇಳಿಕೆ ನೀಡುವುದು ಸೂಕ್ತವಲ್ಲ. ರಾಜಕೀಯ ಬದಲಾವಣೆಗಳು ಪಕ್ಷದ ವೇದಿಕೆ ತೀರ್ಮಾನವಾಗುತ್ತವೆ ಎಂದರು. ವಿವಿಧ ಸಚಿವರು ಜಾತಿವಾರು DCM ನೀಡುವ ಬಗ್ಗೆ ಹೇಳಿಕೆ ನೀಡುತ್ತಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಶಾಸಕ ಬಾದರ್ಲಿಯವರು, DCM ಸ್ಥಾನ ಅದು ಸಾಂವಿಧಾನಿಕ ಹುದ್ದೆಯಲ್ಲ, ಅದು ಆಡಳಿತದ ಅನುಕೂಲಕ್ಕಾಗಿ ಮಾಡಿಕೊಂಡಂತಹ ಹುದ್ದೆಯಾಗಿದೆ. ಸಚಿವರು ಜಾತಿವಾರು DCM ಕೇಳುವುದು ಸಹಜ, ಅದು ಹೈಕಮಾಂಡ್ ಹಾಗೂ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟ ವಿಚಾರ ಎಂದರು. ತೀರ್ಮಾನ ಆಗಿರುತ್ತೆ, ಹೈಕಮಾಂಡ್ ಒಪ್ಪಿಗೆ ಕೊಡ್ತೀವಿ. ಎರಡೂ ಒಪ್ಪಿಗೆ ಆಗಬೇಕು. ಈಗ ಅಲ್ಲಿ ಕೃಷಿ ಖಾಲಿ ಇಲ್ಲ, ಇದು ನಂಬರ್ 1. ಆಮೇಲೆ ಈಗ ಕೆಲವು ಜನ ಹೇಳ್ತಾರೆ, ಮಠಾಧಿಪತಿಗಳು ವಿನಂತಿ ಮಾಡಿಕೊಡ್ತೀನಿ, ಕರ್ನಾಟಕ ಎಲ್ಲ ಮಠಾಧಿಪತಿಗಳಲ್ಲಿ ವಿನಂತಿ ಮಾಡ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ಮಠಮಾನ್ಯಗಳಿಗೆ ಭಾಳಷ್ಟು ಗೌರವ ಇದೆ. ಎಲ್ಲ ಸಮಾಜದ ಭಕ್ತರು ಮಠಮಾನ್ಯಗಳಿಗೆ ನಡ್ಕೊಂತಾರೆ. ದಯವಿಟ್ಟು ಅವರಲ್ಲಿ ವಿನಂತಿ ಮಾಡಿಕೊಡ್ತೇವೆ. ರಾಜಕೀಯ ವಿಚಾರಗಳು ಬಂದಾಗ ತಾವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಹೇಳಿಕೆ ಕೊಡೋದು, ಪತ್ರಿಕೆ ಮಾಡೋದು ಅಷ್ಟು ಸೂಕ್ತವಲ್ಲ. ಯಾವೇ ಮಠಾಧೀಶರು, ಯಾವೇ ಸಮಾಜದವರಲ್ಲಿ ಈ ಒಂದೊಂದು ಸಂದರ್ಭಗಳು ಬಂದಾಗ ರಾಜಕೀಯದಲ್ಲಿ ಹೆಂಗೇನು ತೀರ್ಮಾನ ಆಗ್ತಾವ, ಪಕ್ಷದ ವೇದಿಕೆಯಲ್ಲಿ ತೀರ್ಮಾನ ಆಗ್ತಾವ. ಅದನ್ನು ಹಿಂಗೆ ಮಾಡ್ರಿ ಅಂತ ಹೇಳೋದು ಅಷ್ಟು ಸೂಕ್ತವಾದ ವಿಚಾರ ಅಲ್ಲ. ನಂಬರ್ 1 ಕ್ಲಾರಿಟಿ ಆಯ್ತು. ಇನ್ನೇನು ಬೇಕು?
ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಘಟಕದ 20 ಸ್ಥಾನಕ್ಕೆ ಚುನಾವಣೆ ನಡೆಯುತ್ತಿದ್ದು, ಇಂದು ಮಹಾಸಭಾದ ತಾಲೂಕು ಅಧ್ಯಕ್ಷ ಸ್ಥಾನಕ್ಕೆ ರಾಮನಗೌಡ ಮಲ್ಕಾಪುರ್ ಮತ್ತು 18 ಜನ ನಿರ್ದೇಶಕರ ಸ್ಥಾನಕ್ಕೆ ತಮ್ಮ ಅಪಾರ ವೀರಶೈವ ಬಂಧುಗಳ ಜೊತೆ ಆಗಮಿಸಿ ನಾಮಪತ್ರ ಸಲ್ಲಿಸಿದರು. ಸಿಂಧನೂರು ತಾಲೂಕಿನಲ್ಲಿ ಒಟ್ಟು 1243 ಸದಸ್ಯರು ಇದ್ದು, ಅಧ್ಯಕ್ಷ ಹಾಗೂ 20 ಜನ ನಿರ್ದೇಶಕರ ಚುನಾವಣೆ ಇದೇ ತಿಂಗಳು 21ರಂದು ನಡೆಯಲಿದೆ. ನಾಳೆ ನಾಮಪತ್ರ ಸಲ್ಲಿಸಲು ಕೊನೆ ದಿನವಾಗಿದೆ. 5 ಮತ್ತು 6ರಂದು ಪರಿಶೀಲನೆ ನಡೆಯಲಿದೆ. ಇಂದು ವೀರಶೈವ ಮಹಾಸಭಾದ ಅಧ್ಯಕ್ಷ ಸ್ಥಾನಕ್ಕೆ ರಾಮನಗೌಡ ಮಲ್ಕಾಪುರ್ ಮತ್ತು 13 ಜನ ನಿರ್ದೇಶಕರ ಸ್ಥಾನಕ್ಕೆ 11 ಜನ ಪುರುಷರು 2 ಜನ ಮಹಿಳೆಯರು ನಾಮಪತ್ರ ಸಲ್ಲಿಸಿದ್ದಾರೆ. ಗ್ರಾಮೀಣ ಪ್ರದೇಶದಿಂದ 12 ಜನ ಮತ್ತು ನಗರ ಪ್ರದೇಶದಿಂದ 8 ಜನ ಸದಸ್ಯರು ನಾಮಪತ್ರ ಸಲ್ಲಿಸುತ್ತಿದ್ದು, ಇದರಲ್ಲಿ 7 ಜನ ಮಹಿಳಾ ನಿರ್ದೇಶಕರು ನಾಮಪತ್ರ ಸಲ್ಲಿಸಿದ್ದಾರೆ. ಇಂದು 2 ಜನ ಮಹಿಳೆಯರು ನಾಮಪತ್ರ ಸಲ್ಲಿಸಿದ್ದಾರೆ. ನಾಳೆ 2 ಪುರುಷರು 5 ಜನ ಮಹಿಳೆಯರು ನಾಮಪತ್ರ ಸಲ್ಲಿಸುವರಿದ್ದಾರೆ. ಅಲ್ಲಿಯೂ ಕೂಡ ಗ್ರಾಮೀಣ ಭಾಗದಿಂದ 4 ಜನ, ನಗರ ಪ್ರದೇಶದಿಂದ 3 ಜನ ಮಹಿಳೆಯರು ನಾಮಪತ್ರ ಸಲ್ಲಿಸಲಿದ್ದಾರೆ. ಚನ್ನಮಲ್ಲಯ್ಯ ಮುಕುಂದ, ಬಸವರಾಜ ಸಿದ್ಧಾಂತಿ ಮಠ್, ದೊಡ್ಡ ಅಮರಯ್ಯ ಸ್ವಾಮಿ ಅಲಬನೂರು, ಶರಣಪ್ಪ ಮಾಲಿಪಾಟೀಲ್ ಸಾಲ್ಗುಂದ, ವಿಶ್ವನಾಥ್ ಚನ್ನಳ್ಳಿ, ಬಸವರಾಜ ಗಸ್ತಿ, ಲಿಂಗರಾಜ್ ಸಾಸಲಮರಿ, ಚನ್ನಬಸವ ಗೊರೆಬಾಳ್, ಬಸವರಾಜ ನಡವಿ ಅಮರಾಪುರ್, ಬಸವರಾಜ್ ಕಲ್ಲೂರ್, ಅಮರೇಗೌಡ ಬಾದರ್ಲಿ, ಗಂಗಾಧರ್ ಹೂಗಾರ್, ವಿಜಯಲಕ್ಷ್ಮಿ ಮಾವಿನಮಡುಗು, ಬಸಮ್ಮ ಚನ್ನಳ್ಳಿ. ಚುನಾವಣೆಗೆ ಸಂಬಂಧಿಸಿದಂತೆ ನಗರದ ಗಂಗಾವತಿ ರಸ್ತೆಯ ತೋಟಗಾರಿಕೆ ಮಾರಾಟ ಮಳಿಗೆಯಲ್ಲಿ ಚುನಾವಣಾ ಕಚೇರಿ ತೆರೆದಿದ್ದು, ತಾಲೂಕಾ ಚುನಾವಣೆ ಅಧಿಕಾರಿಯಾಗಿ ರವಿಯಪ್ಪ ಅವರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಸಿಂಧನೂರು ತಾಲೂಕಿನ ಹಾರಾಪುರ ಗ್ರಾಮದಲ್ಲಿ ಛಲವಾದಿ ಮಹಾಸಭಾ ಗ್ರಾಮ ಘಟಕ ನಾಮಫಲಕ ಉದ್ಘಾಟನೆಯನ್ನು ಜೆಡಿಎಸ್ ಮುಖಂಡರಾದ ಬಸವರಾಜ್ ನಾಡಗೌಡ ಹಾಗೂ ಕಾಂಗ್ರೆಸ್ ಮುಖಂಡ ಚಂದ್ರಗೌಡ ಬಾದಲಿ ಅವರು ನೆರವೇರಿಸಿದರು. ಇಂದು ಹಾರಾಪುರ ಗ್ರಾಮದಲ್ಲಿ ಛಲವಾದಿ ಮಹಾಸಭಾದ ಗ್ರಾಮ ಘಟಕದ ನಾಮಫಲಕ ಉದ್ಘಾಟಿಸಿ ಮಾತನಾಡಿದ ಬಸವರಾಜ ನಾಡಗೌಡ ಅವರು, ಡಾಕ್ಟರ್ BR ಅಂಬೇಡ್ಕರ್ ವಿಶ್ವದ ಅನೇಕ ದೇಶದ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಅರ್ಥೈಸಿಕೊಂಡು ನಮ್ಮ ದೇಶಕ್ಕೆ ಯಾವುದು ಅತ್ಯಂತ ಸೂಕ್ತ ಎಂದು ಅರಿತುಕೊಂಡು ಅತ್ಯುತ್ತಮವಾದ ಸಂವಿಧಾನ ರಚಿಸಿದ್ದಾರೆ. ಈ ಸಂವಿಧಾನದಲ್ಲಿ ಕೆಲವೊಂದು ಅಂಶಗಳು ತಿದ್ದುಪಡಿ ಆದರೆ ಆಗಬಹುದೇ ವಿನಃ ಸಂಪೂರ್ಣ ಸಂವಿಧಾನ ಬದಲಾವಣೆಯಾಗಲು ಸಾಧ್ಯವಿಲ್ಲ ಎಂದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷ ನಾಗಲಿಂಗಸ್ವಾಮಿ ಮಾತನಾಡಿ, ಇತರೆ ಸಮಾಜದೊಡನೆ ಉತ್ತಮ ಬಾಂಧವ್ಯ ಇಟ್ಟುಕೊಂಡು ಸಾಮರಸ್ಯದ ಬದುಕು ನಡೆಸಬೇಕು. ಸಮಾಜದ ಏಳಿಗೆಗೆ ಶೈಕ್ಷಣಿಕವಾಗಿ ಎಲ್ಲರೂ ಮುಂದೆ ಬರಬೇಕೆಂದರು. ಈ ಸಂದರ್ಭದಲ್ಲಿ ರಾಮಣ್ಣ ಗೋನ್ವಾರ್, ಹನುಮಂತಪ್ಪ ಮುದ್ದಾಪುರ್, ನರಸಪ್ಪ ಕಟ್ಟಿಮನಿ, ಹನುಮಂತಪ್ಪ ಗೋಮರ್ಸಿ, ನರಸಪ್ಪ ಕುನ್ನಟಿಗೆ ಸೇರಿದಂತೆ ಗ್ರಾಮಸ್ಥರು ಇದ್ದರು. ಇವತ್ತು ಅವಕಾಶ ಇಲ್ಲ, ನಿಮಗೆ ಬೇಕಾದಷ್ಟು ಬೆಳೆಯೋದಕ್ಕೆ ಅವಕಾಶ ಇದ್ದಾವೆ. ಶಿಕ್ಷಣವನ್ನು ಪಡೆದು ಒಳ್ಳೆ ಉನ್ನತ ಹುದ್ದೆಗಳಲ್ಲಿ ನೀವು ಹೋಗೋದಕ್ಕೆ ಅವಕಾಶಗಳಿದ್ದಾವೆ. ಎತ್ತರಕ್ಕೆ ಹೋಗ್ತೀರಿ ನೀವು. ರಾಜಕೀಯ ವ್ಯವಸ್ಥೆಯಲ್ಲಿಯೂ ಸಹ ಮೀಸಲಾತಿಗಳಿದ್ದಾವೆ. ನಿಮಗೆ ಶಾಲೆ ಕಾಲೇಜಿನಲ್ಲಿ ಅಡ್ಮಿಷನ್ಗೆ ಮೀಸಲಾತಿಗಳಿದ್ದಾವೆ. ಆರ್ಟಿಕಲ್ 371 ನಮ್ಮ ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ, ಇಲ್ಲಿ ನೀವು ಮತ್ತೆ ಅವಕಾಶಗಳಿದ್ದಾವೆ. ಎಲ್ಲಾ ಸೌಲಭ್ಯಗಳನ್ನ ನೀವು ಉಪಯೋಗ ಮಾಡಿಕೊಂಡು ಎತ್ತರಕ್ಕೆ ಬೆಳೆಯುವುದು ಅನಿವಾರ್ಯ ಇದೆ. ಇವತ್ತು ಇದು ಸ್ಪರ್ಧಾತ್ಮಕ ಕಾಲ. ಇದು ಯಾರು ಎತ್ತರಕ್ಕೆ ಹೋಗ್ತಾರೆ ಅವರ ಜೀವನದಲ್ಲಿ ಎತ್ತರ, ಯಾರು ವಿದ್ಯಾವಂತರಾಗ್ತಾರೆ, ಸಂಘಟನೆ ಬಹಳ ಮುಖ್ಯ. ಅದರ ಜೊತೆಗೆ ಫಸ್ಟ್ ಶಿಕ್ಷಣ ಮತ್ತು ನೆಕ್ಸ್ಟ್ ಸಂಘಟನೆ, ಇವೆರಡು ಇದ್ರೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕೆಲವೊಂದು ಸತಿ ನೀವು ಹೋರಾಟಗಳನ್ನು ಮಾಡಬೇಕಾಗ್ತದೆ. ನಿಮ್ಮ ಮೇಲೆ ಅನ್ಯಾಯವಾದ ಹೋರಾಟಗಳನ್ನು ಮಾಡಬೇಕಾಗ್ತದೆ. ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆಯಿಂದ ಸಿಂಧನೂರು ನಗರಕ್ಕೆ 6 ದಿವಸಕ್ಕೊಮ್ಮೆ ನೀರು ಸರಬರಾಜು, ಶಾಸಕ ಹಂಪನಗೌಡ ಬಾದರ್ಲಿ. ಜುಲೈ 10ಕ್ಕೆ ಟ್ರ್ಯಾಕ್ಟರ್ಗಳಿಂದ L&T ಫೈನಾನ್ಸ್ ವಿರುದ್ಧ ಪ್ರತಿಭಟನೆ, ಕಚೇರಿಗೆ ಬೀಗ. ರಾಜಕೀಯ ವಿಚಾರದಲ್ಲಿ ಮಠಾಧಿಪತಿಗಳು ಹೇಳಿಕೆ ನೀಡುವುದು ಸೂಕ್ತವಲ್ಲ, ಹಂಪನಗೌಡ ಬಾದರ್ಲಿ ಹೇಳಿಕೆ. ವೀರಶೈವ ಮಹಾಸಭಾ ತಾಲೂಕು ಅಧ್ಯಕ್ಷ ಸ್ಥಾನಕ್ಕೆ ರಾಮನಗೌಡ ಮಲ್ಕಾಪುರ್ ನಾಮಪತ್ರ ಸಲ್ಲಿಕೆ. ಹಾರಾಪುರ ಗ್ರಾಮದಲ್ಲಿ ಛಲವಾದಿ ಮಹಾಸಭಾ ಗ್ರಾಮ ಘಟಕದ ನಾಮಫಲಕ ಉದ್ಘಾಟನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ, ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಗೆ ಒಮ್ಮೆ ಭೇಟಿ ನೀಡಿ. ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಬಿ ಫಾರ್ಮಸಿ ವಿದ್ಯಾರ್ಹತೆ PUC ಮತ್ತು ಸೈನ್ಸ್ ಪಾಸ್, ಅವಧಿ 2 ವರ್ಷ.
ನರ್ಸಿಂಗ್ GNM PUC ಕಲಾ ವಿಜ್ಞಾನ ವಾಣಿಜ್ಯ ಪಾಸ್ ಅವಧಿ 3 ವರ್ಷ. ಪ್ಯಾರಾಮೆಡಿಕಲ್ DMLT ಮತ್ತು DHI ವಿದ್ಯಾರ್ಹತೆ SSLC ಅಥವಾ PUC ವಿಜ್ಞಾನ ಅವಧಿ 3 ವರ್ಷ. ಸಂಸ್ಥೆಯ ವಿಶೇಷತೆಗಳು: ಅನುಭವಿ ಉಪನ್ಯಾಸಕರಿಂದ ಬೋಧನೆ, ಪ್ರತಿ ಶನಿವಾರ ತಜ್ಞ ವೈದ್ಯರಿಂದ ವಿಶೇಷ ಉಪನ್ಯಾಸ, ಸುಸಜ್ಜಿತ ಕಟ್ಟಡ, ಸ್ಮಾರ್ಟ್ ಕ್ಲಾಸಸ್, CC ಕ್ಯಾಮೆರಾ ಅಳವಡಿಕೆ, ವಿದ್ಯಾರ್ಥಿಗಳಿಗಾಗಿ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಮೂಲಕ ವಿದ್ಯಾರ್ಥಿಗಳಿಗೆ ವಿಶೇಷ ಕಲಿಕಾ ಅನುಭವ. ಪ್ರವೇಶಕ್ಕಾಗಿ ಹಿಂದೆ ಭೇಟಿ ನೀಡಿ. ಇರ್ಫಾನ್ ಕೆ ಅಧ್ಯಕ್ಷರು, ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್, ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಹತ್ತಿರ, ವಾಸವಿ ಗುಡಿ ಎದುರುಗಡೆ, ರಾಯಚೂರು ರಸ್ತೆ, ಸಿಂಧನೂರು. ಪಿನ್ ನಂಬರ್ 514728. ದೂರವಾಣಿ ಸಂಖ್ಯೆ 8197143588 9036731385. ಹಿಂದೆ ಭೇಟಿ ನೀಡಿ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್, ಸಿಂಧನೂರು. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.